ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಭೀಷ್ಮ ಪರ್ವದ 10ನೇ ಸಂಧಿಯ ಸೂಚನೆ. ಕುಲ ಕಮಲಖರ ಕಿರಣ ಪಾಂಡವ ಬಲಕೆ ಚರಣಾಗತ ಜಲಧಿ, ವರ ನಿಲಯವೇ ನಿರಂಜಿಸಿತು ಗಂಗಾಸುತನ ಶರಶಯನ. ಕುಮಾರವ್ಯಾಸ ಇಷ್ಟು ಚೆನ್ನಾಗಿ ಭೀಷ್ಮಾವಸಾನವನ್ನು ವರ್ಣನೆ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಕುಲ ಕಮಲಖರ ಕಿರಣ, ಕುರುವಂಶ ಅನ್ನತಕ್ಕಂಥ ಕಮಲಕ್ಕೆ ಸೂರ್ಯನ ಪ್ರಖರ ಕಾಂತಿಯಾಗಿರತಕ್ಕಂಥ ಭೀಷ್ಮಾಚಾರ್ಯರು ಅಂತ ಅರ್ಥ. ಪಾಂಡವ ಬಲಕೆ ಶರಣಾಗತ ಜಲಧಿ, ಶರಣು ಹೊಕ್ಕ ಪಾಂಡವರಿಗೆ ಕರುಣಾ ಸಮುದ್ರವಾಗಿರತಕ್ಕಂಥ ಭೀಷ್ಮಾಚಾರ್ಯರು ವರ ನಿಲಯವೆನೆ ರಂಜಿಸಿತು ಗಂಗಾಸುತನ ಶರಶಯನ. ಅದು ಒಂದು ವರ ನಿಲಯವೇನೋ ಅನ್ನೋ ರೀತಿಯಲ್ಲಿ, ಪವಿತ್ರವಾಗಿರತಕ್ಕಂಥ ಸ್ಥಳ ಅನ್ನೋ ರೀತಿಯಲ್ಲಿ ಆ ಗಂಗಾಕುಮಾರರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರ ಶರಶಯನ ರಂಜಿಸ್ತು ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಧಿ. ಯಾವ ರೀತಿ ಭೀಷ್ಮಾಚಾರ್ಯರು ಶರಶಯ ಮೇಲೆ ಮಲಗುತ್ತಾರೆ ಅನ್ನತಕ್ಕಂಥದ್ದನ್ನು ನಾವು ಈ ಒಂದು ಸಂಧಿಯಲ್ಲಿ ಕಾಣ್ಬೋದು. ಏಕೆಂದರೆ ಭೀಷ್ಮಾಚಾರ್ಯರು ಸಾಮಾನ್ಯವಾಗಿರ್ತಕ್ಕಂಥವರಲ್ಲ ಅಂತಕ್ಕಂಥದ್ದನ್ನು ನಾವು ಈ ಮುಂಚೆ ನೋಡಿದ್ದೀವಿ. ಬಹಳ ಪರಾಕ್ರಮಿಗ ಆಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಪಾಂಡವರಿಗೆ ತಾವು ಸೋಲ್ತಕ್ಕಂಥ ಉಪಾಯವನ್ನು ಹೇಳ್ಕೊಡ್ತಕ್ಕಂಥದ್ದು, ಆ ಶಿಖಂಡಿಯನ್ನು ತಂದು ಮುಂದೆ ನಿಲ್ಲಿಸ್ರಿ ಅಂತ ಹೇಳ್ತಕ್ಕಂಥದ್ದು, ಇವೆಲ್ಲ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು. ಕಂಡನರ್ಜುನನೌಂಕಿ ಕವಿವವೇ ಶಿಖಂಡಿಯನು, ಶಿಖಂಡಿ ಬಂದಂತೆ ನೇರವಾಗಿ ಭೀಷ್ಮಾಚಾರ್ಯರ ಹತ್ರಕ್ಕೆ ಬರ್ತಾ ಇದ್ದಾನೆ ಶಿಖಂಡಿ. ಕಂಡನರ್ಜುನನೌಂಕಿ ಕವಿವ ಶಿಖಂಡಿಯನು, ಮಜುಪೂತು ಪಾಯಿಕು ಗಂಡುಗಲಿಯ ಹೇ ಚಾಗು ತೊಟ್ಟೆ ಸುಭೀಷ್ಮನ ವಯವವ. ಕೊಂಡು ನಡೆ ನೀ ನಂಜದಿರು ಕೈಗೊಂಡು ನಿಲುವೆನೆನುತ್ತ ಫಲುಗುಣ ಮಂಡಿಸಿದ ನಾಲಿಯನು ಸೆಳೆದನು ಬೋಳೆ ಎಂಬುಗಳ. ಆ ಬರತಕ್ಕಂಥ ಶಿಖಂಡಿಯನ್ನು ಉಬ್ಬಿಸಿಬಿಟ್ಟು, ಶಿಖಂಡಿ ನೀನು ಬಂದು ಭೀಷ್ಮಾಚಾರ್ಯರ ಮುಂದೆ ನಿಲ್ಲು, ಯುದ್ಧ ಮಾಡು, ನಾನು ಕೂಡ ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿಬಿಟ್ಟು ಆ ಶಿಖಂಡಿಗೆ ಅರ್ಜುನ ಹೇಳಿದನಂತೆ. ಒದರಿ ಜೇವಡೆಗೈದು ಬಾಣವ ಕೆದರಿದನು ತಟ್ಟೈಸಿ ಚಾಪವನೊದೆದು ಹಾಯ್ದವು ಹೋದವಂಬುಗಳು ಅರಿಯನೆತ್ತಿಯಲಿ. ಇದಿರೋಳು ಉಲಿದು ಶಿಖಂಡಿ ಶರಸಂಗದಲ್ಲಿ ಹೂಳಿದ ನಾಗ, ಭೀಷ್ಮನ ಹೃದಯದಲ್ಲಿ ವೈರಾಗ್ಯ ಮನೆಗಟ್ಟಿತ್ತು ನಿಮಿಷದಲ್ಲಿ. ಏನಿವರು ಪರಾಕ್ರಮ ಪ್ರತಿಷ್ಠೆ ಮಾಡಿದರೂ ಕೂಡ ಪಾಪ ಭೀಷ್ಮಾಚಾರ್ಯರು ಸಮಸ್ಥಿತಿಯಿಂದ ಇದರಂತೆ, ಸಮತೋಲನ ಸ್ಥಿತಿ ಇದೆ ಅವರ ಮನಸ್ಸು, ವೈರಾಗ್ಯದಲ್ಲಿ ಮುಳುಗುತ್ತಾ ಇದರಂತೆ. ಎಲೆ ಮಹಾದೇವ ಈ ನಪುಂಸಕನಲ್ಲಿ ನಿರಂತರವೇ ಮಗೆ ಸಮರವೇ, ಗೆಲುವಿದುಳ್ಳಿತೆ ಸುಡು ಶಿಖಂಡಿಯ ಕೂಡೆ ಬಿಲುವಿಡಿದು, ಅಳುಕದೆಚ್ಚನಲ ದುರಾತ್ಮನ ನಿಲವ ತೆಗೆ 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 ಎನ್ನುತ್ತ ಚಾಪವ ನಿಲುಕಿದನು ರಥದೊಳಗೆ ಗಂಗಾಸುವನು ವಹಿಲದಲ್ಲಿ. ಅಯ್ಯೋ ಭಗವಂತ ಪರಮಾತ್ಮ ಮಹಾದೇವ, ಹೋಗಿ ಹೋಗಿ ನಾನು ಈ ಶಿಖಂಡಿ ಎದುರು ಯುದ್ಧ ಮಾಡಬೇಕಾ? ಇಂಥ ಅತಿರಥ ಮಹಾರಥರಿಗೆ ಸಮನಾಗಿರ್ತಕ್ಕಂಥ ನಾನು ಶಿಖಂಡಿ ಜೊತೆ ಯುದ್ಧ ಮಾಡಬೇಕಾ? ನಾನು ಶಿಖಂಡಿ ಜೊತೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಆ ಧನುರ್ಬಾಣಗಳನ್ನು ಕೆಳಗೆ ಹಾಕಿಬಿಟ್ಟು ಆ ವೈರಾಗ್ಯದಲ್ಲಿ ಮುಳುಗಿಬಿಟ್ಟಿದ್ದಾರಂತೆ ಭೀಷ್ಮಾಚಾರ್ಯರು.
ನರನ ಸರಳಿಗೆ ಮೈಯ ಕೊಟ್ಟರೆ ಮುರಿದು ರಥದಲ್ಲಿ ನಿಂದು ನಿಜಮೋಹರವ ನೋಡುತ್ತ ಶಲ್ಯ ಗುರು ಕೃಪ ಕೌರವಾನುಜರ ಕರೆದು ನುಡಿದನು. ನರನ ಸರಳಿಗೆ ಮೈಯ ಕೊಟ್ಟರೆ ಮುರಿದು ರಥದಲ್ಲಿ ನಿಂದು. ಏನು ಅರ್ಜುನ ಬಾಣ ಹೊಡಿತಿದ್ರೆ ಒಂದು ಬಾಣನು ಭೀಷ್ಮಾಚಾರ್ಯ ಹೊಡಿತಿಲ್ಲ. ಬರ್ತಕ್ಕಂಥ ಅರ್ಜುನನ ಬಾಣಗಳಿಗೆ ಮೈಯೊಡ್ಡಿದರಂತೆ ಭೀಷ್ಮಾಚಾರ್ಯರು ಕರೆದು ಹೇಳ್ತಾರಂತೆ, ಶಲ್ಯ ಗುರು ಕೃಪಾ ದುರ್ಯೋಧನ ಇವರನ್ನೆಲ್ಲ ಕರೆದು ಹೇಳ್ತಾರಂತೆ, ಪಾರ್ಥನಂಬಿನ ಹೊರಳಿ ಹೊಳ್ಳಿಸುತ್ತಿದೆ ಮದಂತಃಕರಣ ಕುಂದಿತು, ಕಾಯಲಾದರೆ ಬನ್ನಿ ನೀವೆಂದ. ಯಾರಾದರೂ ಬಂದು ಕಾಪಾಡ್ರಪ್ಪ, ಅರ್ಜುನನ ಬಾಣಗಳು ನನ್ನ ಮೈಯನ್ನು ನೋಯಿಸ್ತಾ ಇದ್ದಾವೆ, ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇವು ಶಿಖಂಡಿಯ ಬಾಣವೇ, ಇವು ಶಿಖಂಡಿ ಬಾಣನ. ವಾಸವನ ಮಗನಂಬುಗಳು, ಸಾಮಾನ್ಯವಾಗಿರ್ತಕ್ಕಂಥ ಬಾಣಗಳಲ್ಲ, ಇವು ಶಿಖಂಡಿಯ ಬಾಣವೇ, ವಾಸವನ ಮಗನಂಬುಗಳು. ಅರ್ಜುನ ಮಹಾವೀರನಾಗಿರತಕ್ಕಂಥ ಅರ್ಜುನನ ಬಾಣಗಳಿವು ಶಿಖಂಡಿ ಬಾಣಗಳಲ್ಲ. ವಿಲಯದ ಶಿವನ ಶೂಲದ ಗಾಯಕಿವು ಮಿಗಿಲೆನಿಸುವೋ ಮಿಗಿಲೇನನು ಉಸುರುವೆನು. ಈಶ್ವರನ ಬಾಣಕ್ಕಿಂತ ಮಿಗಿಲು ಇವು. ಏನು ಹೇಳಿ ನಾನು, ಇವನು ಸೈರಿಸಲಾರೆನು ಇಂದ್ರನ ಪದವಿಯ ಹೊಯ್ಲನು, ಹೊರುವೆನಂತ್ಯದ ಜವನ ದಂಡ ತಹತಿಗೆ ಹೆದರೆನು, ಕೇಳಿ ನೀವೆಂದ. ಯಮಧರ್ಮರಾಜಗೂ ನಾನು ಹೆದರಲ್ಲ, ಆದರೆ ಅರ್ಜುನನ ಬಾಣಗಳಿಗೆ ನಾನು ಹೆದರ್ತೀನಿ, ಯಾಕೆಂದ್ರೆ ಅಂಥ ಬಾಣಗಳಿವು. ಪರಶುರಾಮನ ಕೊಡಲಿ ಕಡಿತದ ಧರಿಸಲಾಪೆನು, ಪರಶುರಾಮನ ಕೊಡಲಿ ಕಡಿತವನ್ನು ಧರಿಸಲಾಗಿ ನಾನೀಗ ಸುಧಾರಿಸ್ಕೊಂತೀನಿ. ವಿಲಯ ಭೈರವನಿರಿದಡೆ ಅಂಜನು, ಪ್ರಳಯಕಾಲ ರುದ್ರ ಬಂದು ತಿವಿದರೂ ಕೂಡ ನಾನು ನಿಲ್ತೀನಿ. ಸಿಡಿಲು ಹೊಡೆದರೆ ರೋಮ ಕಂಪಿಸದು, ಹರನ ಪಾಶುಪತಾಸ್ತ್ರ ಬಾಣದ ಬಾದಣ ಒರೆದರೆಯು ಲೆಕ್ಕಿಸನು, ಪಾರ್ಥನ ಸರಳ ಚೂಣಿಗೆ ಸಿಲುಕಿದೆನು ಪರಿಹರಿಸಿ ನೀವೆಂದ. ಈಶ್ವರನ ಪಾಶುಪತಾಸ್ತ್ರ ಕೂಡ ನನ್ನನ್ನೇನು ಮಾಡೋಕ್ಕಾಗಲ್ಲ, ಆದರೆ ಅರ್ಜುನನ ಬಾಣಗಳು ಅಷ್ಟು ನೋಯಿಸ್ತಾ ಇದ್ದಾವಪ್ಪ, ನನ್ನನ್ನು ಕಾಪಾಡ್ರಪ್ಪ. ಹರಿಯ ಕೌಮೋದಕಿಯ ಹೊಯ್ಲನು ಬೆರಳಲಾನುವೆನು, ಅಖಿಲ ಕುಲಗಿರಿ ಜರಿದು ಬೀಳುವ ಡಾನಲಾಪೆನು ನಖದ ಕೊನೆಗಳಲ್ಲಿ. ಬರದಲಾದಿ ವರಾಹದಾಡೆಯಲಿರಿದಡೆಯು ನರಸಿಂಹನ ಕದಲಿ ಕರೆದೆಡೆಯು ಸೈರಿಸುವೆನು ಅಂಜುವೆನು ಅರ್ಜುನನ ಶರಕೆ. ಪರಮಾತ್ಮನ ಕೌಮೋದಿಕಿ ಗದೆಗೆ ನಾನು ತಟ್ಕೊಳ್ಳಬಲ್ಲೆ, ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ಬಿದ್ದರೂ ನನಗೇನೂ ಆಗಲ್ಲ. ಆದಿವರಾಹ ದಾಡಿಯನ್ನು ಬಂದು ಇರಿದರೂ ಕೂಡ ಅದು ಕೂಡ ನನಗೇನು ಲೆಕ್ಕಕ್ಕಿಲ್ಲ. ಆದರೆ ನರಸಿಂಹನ ಒಂದು ಉಗುರುಗಳು ಲೆಕ್ಕಕ್ಕಿಲ್ಲ. ಅರ್ಜುನನ ಒಂದು ಬಾಣಗಳ ಶಕ್ತಿ ಅದಕ್ಕಿಂತ ಮಿಗಿಲಾಗಿದೆ. ಅಂದರೆ ಇನ್ನೆಷ್ಟು ಅರ್ಜುನನ ಬಾಣದ ಶಕ್ತಿ ಇರಬೇಕು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಒಡಲ ನೊಚ್ಚ ತಗೊಂಡವಂಬಿನ ಕುಡಿಗೆ ನೆರೆಯದು ರಕ್ತ ಜಲ ಬಳಿ ಬಿಡಿದು ಕವಿವಂಬುಗಳು ಬಂಬಲ್ ಗರುಳ ಸೇರಿದವು. ಉಡಿದವೆಲು ಬಾಣಗಳು ಎಲುವಾಗಡಸಿದುವು, ತನಿರಕುತ ಮಾಂಸವ ನುಡುಗಿದವು ಶರವಿವು ಶಿಖಂಡಿಯ ಬಾಣವಲ್ಲಿ. ಏನು ಚುಚ್ಚಿದುವು ಒಳಗೊರಟು ಹೊರಗೋದು, ಇಂಥ ಪ್ರಖರವಾಗಿ ಬರತಕ್ಕಂಥ ಬಾಣಗಳು ಇವು ಶಿಖಂಡಿ ಬಾಣನ. ಒದ್ದಾಡ್ತೀಯ ನಾನು ಪಾಪ ಭೀಷ್ಮಾಚಾರ್ಯರು, ಏನು ಮಾಡ್ತೀಯ? ವೀರಭಟ ಬಾಳಾಕ್ಷ ಭೀಷ್ಮನು ಸಾರಿದನು ಧಾರುಣಿಯ ನಕಟ ಕೌರವನ ಸಿರಿ ಸೋರೆಯೋದಿದೆ ಹಗೆಗೆ ಗೆಲವಾಯಿತೇ. ಆರನಾವಂಗದಲ್ಲಿ ಬರಿಸದು ಘೋರ ವಿಧಿ ಶಿವ ಎನ್ನುತ್ತ ಸಾರಥಿಯು ಕಡು ಖೇದದಲ್ಲಿ ತುಂಬಿದನು ಕಂಬನಿ. ಪಾಪ ಅವನ ಸಾರಥಿಗಳು ಅಂತ ಅಳ್ತಿದ್ದಾನಂತೆ. ಎಂಥ ಮಹಾವೀರರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರ ಪರಿಸ್ಥಿತಿ ಯಾವ ಗತಿಗೆ ಬಂತಲ್ಲ. ಗ್ರಹಚಾರ ಯಾರನ್ನೂ ಬಿಡಲ್ಲ. ಏನಾಯ್ತಪ್ಪ ಅಂದರೆ,
ಹೂಳಿ ಹೋಯಿತು ಬಾಣದಲ್ಲಿ ಮೈಯೆಲ್ಲ ಬಾಣದಿಂದ ಹೂಳಿ ಹೋಗಿಬಿಡ್ತಂತೆ. ತೋಳು ತೊಡೆ ಜೊಂಡೆದ್ದುರ ಕುತದ ಸಾಲು ಗುಳಚೆಯ ಕರುಳ ಕುಸುರಿಯ ಬಸಿವ ನೆಣವಸೆಯ ರಕ್ತ ಬಸಿತಾ ಇದೆಯಂತೆ. ಮೂಳೆಯೊಟ್ಟಿಲ ನೆಲನ ಮುಟ್ಟದ ಜಾಳಿಗೆಯ ಹೊಗರೊಗುವ ಕೆಂಗರಿಗೋಲ ಮಂಚದ ಮೇಲೆ ರಣದಲ್ಲಿ ಭೀಷ್ಮ ಪವಡಿಸಿದ. ನಿಧಾನವಾಗಿ ಬಾಣದ ಪಂಜರದ ಮೇಲೆ ಹಾಗೆ ಭೀಷ್ಮಾಚಾರ್ಯರು ನಿಧಾನವಾಗಿ ಪೌಡಿಸಿಬಿಟ್ಟಿದ್ದರಂತೆ. ಏನಾಯ್ತಪ್ಪ? ಒರಲಿ ಕೆಡೆದರು ಹಡಪಿಗರು, ಸೀಗುರಿಯವರು ಸತ್ತಿಗೆಯವರು, ತನ್ನರ ಮನೆಯ ವಿಶ್ವಾಸಿಗಳು ಬಿಲು ಸರಳ ನೀಡುವರು. ಗುರುವಲ ಮುತ್ತಯ್ಯ ನಮ್ಮನು ಹೊರೆದ ತಂದೆಗೆ ತಪ್ಪಿದರು, ಕಡು ನರಕಿಗಳು ಪಾಂಡವರು ಸುಡು ಸುಡೆನುತ್ತಹೋ. ಪಾಂಡವರು ಬೈದಿಯಾರಂತೆಲ್ಲ. ಇನ್ನೆಷ್ಟು ನಿಷ್ಕರುಣಿಗಳಲ್ಲ ಪಾಂಡವರು. ಹೋಗಿ ಹೋಗಿ ತಾತ ಅವ್ರನ್ನೇ ಇಂಥ ಕೆಲಸ ಮಾಡಿ ಮೈಯೆಲ್ಲ ಜಾಲಾಂಧ್ರ ಆಗಂಗೆ ಹೊಡೆದು ಮಲಗಿಸಿಬಿಟ್ಟಿದ್ದಾರಲ್ಲ ಪಾಪ. ಕೈಲಾಗದೇ ಇರತಕ್ಕಂಥವನನ್ನು ಎಷ್ಟು ನಿಷ್ಕರುಣಿಗಳಲ್ಲ ಪಾಂಡವರು ಅಂತ ಬೈತಿದ್ದಾರಂತೆ. ಮಲಗಿದನು ಕಲಿ ಭೀಷ್ಮನೆನೆ ತಲ್ಲಣಿಸಿದನು ಕುರೂರಾಯ, ಉದರದೊಳ್ ಇಳಿದುದು ಆಯುಧವೆಂಬ ತೆರದಲ್ಲಿ ತಳ್ಳುವಾರಿದನು. ಏನು ಸುಮ್ಮನೆ ಹೊಟ್ಟೆಗೆ ಸುಮ್ಮನೆ ಅವನಿಗೆ ಶೂಲ ತಿವಿದಂಗೆ ಆಗ್ಬಿಡ್ತಂತೆ ದುರ್ಯೋಧನನಿಗೆ, ತಾತ ಮಲಿಕೊಂಡಿದ್ದಾನೆ ಅಂತಕ್ಕಂಥ ವಿಚಾರ ತಿಳಿದು. ಏನು ಮಾಡಬೇಕೀಗ? ಬಲಿದುಸುರ ಬಿಸುಸು ಇಲ ಹಬ್ಬಿದ ಕಳಕಳದ ಕಂಬನಿಯ ಕಿಬ್ಬೊನ ಇಳಿವ ಕದಪಿನ ಹೊತ್ತದು ಗುಡದ ಮುಖದೊಳ್ಳು ಐತಂದ. ಏನು ಸುಮ್ಮನೆ ವಿಚಿತ್ರವಾಗಿರತಕ್ಕಂಥ ಚಿಂತೆಯಿಂದ ಬಂದಂತೆ ಸೀದಾ ಭೀಷ್ಮಾಚಾರ್ಯ ಹತ್ರಕ್ಕೆ ದುರ್ಯೋಧನ. ಏಕೆಂದರೆ ಭೀಷ್ಮಾಚಾರ್ಯರು ಪಾಪ ಇಬ್ಬರಿಗೂ ಮುತ್ತಾತ. ಮತ್ತಿನ್ನು ನೇರವಾಗಿ ಪಾಪ ಅವನಿಗೆ ಸಿಡ್ಲು ಬಡ್ದಂಗಾಯಿತು. ಅಲ್ಲಿಗೆ ಬರ್ತಾನೆ ದುರ್ಯೋಧನ. ಎಡೆ ಮುರಿದುದ ಐಶ್ವರ್ಯವಿನ್ನೇ ನೊಡೆಯ ಬಿತ್ತಿಯ ಚಿತ್ರವಾದನು, ಕಡೆಗೆ ಬಂದುದೇ ಕೌರವಾನ್ವಯ ಶಿವ ಶಿವ ಎನ್ನುತ್ತಾ. ಕೌರವಾನ್ವಯ ಕೌರವ ವಂಶ ಕೊನೆಗೆ ಬಂತ. ಏನು ಗತಿ ಆಯ್ತಪ್ಪ ಅಂತ ಬಂದು ಸುಮ್ಮನೆ ಕಾಲ ಮೇಲೆ ಬಿದ್ದು ಸುಮ್ಮನೆ ಗೊಳೋ ಅಂತ ಕೂಗ್ತಿದ್ದಾನಂತೆ ದುರ್ಯೋಧನ. ಹಿಡಿದದು ಗುಡದ ಕವಿದ ಮುಸುಕಿನ ಗಡಣದಲ್ಲಿ ಗುರು ಕೃಪಾ ಜಯದ್ರಥರೊಡನೊಡನೆ ಬರುತ್ತಿರ್ದುದು ಅಖಿಲ ಮಹೀಶ ಪರಿವಾರ. ಗುರುಗಳು, ಗುರುಸುತ, ಅಶ್ವತ್ಥಾಮ, ಕೃಪಾ, ಸೈನ್ಯ, ಕೃತವರ್ಮ ಎಂಥೆಂಥವರೆಲ್ಲ ಪಾಪ ಸೂತ್ತ ಬಂದು ನೆರೆದು ಬಿಟ್ಟಿದ್ದಾರಂತೆ. ಭೀಷ್ಮಾಚಾರ್ಯರು ಸುತ್ತ ಪಾಪ ಏನು ಗತಿ ಮಾಡಬೇಕು? ಕುದುರೆ ಕಂಬನಿ ಕಿದವು ನೋಡ್ರಿ. ಪ್ರಾಣಿಗಳು ಕೂಡ, ಕುದುರೆಗಳು, ಆನೆಗಳು ಅವೆಲ್ಲ ಸುಮ್ಮನೆ ಕಣ್ಣಲ್ಲಿ ನೀರು ತರ್ತಿದವಂತೆ. ಕುದುರೆ ಕಂಬನಿ ಇಕ್ಕಿದವು, ಮೈ ಬಿದಿರಿದವು ದಂತಿಗಳು, ಕಾಲಾಳು ದರಿಗೆಡೆದವು ಕುಂದಿದವು ಕೈಮನದ ಕಡುಹುಗಳು. ಬೆದರಿ ಬಂದಿಗೆ ಸಿಲುಕಿತು ಅವನಿಪ ನಡತು ಅದಟು ವಿಕ್ರಮ ವಹ್ನಿ, ತಂಪೇರಿದುದು ಕಡುದು ಮಾನಕೇಣಿಯ ಹಿಡಿದುದು ಭಯಬಲ. ಎರಡು ಬಲನೂ ಸಂಕಟ ಆಗಿಬಿಟ್ಟಿದೆಯಂತೆ. ನಾವು ಗೆದ್ವಿ ಅಂತ ಸಂತೋಷ ಪಾಂಡವರಿಗಿಲ್ಲ, ನಾವು ಗೆಲ್ಲಲಿಲ್ಲ ಸೋತ್ವಿ ಅಂತಕ್ಕಂಥ ಆ ದುಃಖದಲ್ಲಿ ಇವರಿದ್ದಾರೆ. ಬಂದು ಭೀಷ್ಮನ ಚರಣ ಸೀಮೆಯಲಂದು ಕಾಯವ ಕೆಡಗಿ. ಓಡಿ ಬಂದು ಭೀಷ್ಮಾಚಾರ್ಯರ ಪಾದಕ್ಕೆ ಬಿಟ್ಟು ಹೊರಳಾಡಿಬಿಟ್ಟು ವಿಗತಾನಂದ ಭೂಪತಿ ಹೊರಳಿದನು ಹೇರಾಳ ಶೋಕದಲ್ಲಿ. ಧರ್ಮರಾಜ ಓಡಿ ಬಂದು ತಾತನ ಕಾಲಿಗೆ ಬಿದ್ದುಬಿಟ್ಟು ಹೊರಳಾಡ್ತಿದ್ದಾನಂತ ಪಾಪ ಶೋಕದಿಂದ. ಒಂದು ಮಗ್ಗುಲಕ್ಕೆ ಕೆಲದೊಳ್ ಐವರ ಕೆಲದೊಳ್ ಇವರೈ ತಂದು ನಂದನು ಗುರು ಕೃಪಾದಿಗಳು ಒಂದು ಮಗ್ಗುಲ ಸಾರಿ ನಿಂದರು. ಕೃಷ್ಣ ಪಾಂಡವರು ಒಂದು ಕಡೆ, ಕೃಷ್ಣ ಪಾಂಡವರು ಒಂದು ಕಡೆ, ಆಮೇಲೆ ದುರ್ಯೋಧನ ಇವರು ಸೈನ್ಯ ಅವರೆಲ್ಲ ಒಂದು ಕಡೆ ಪಾಪ ನಿಂತು ಬಿಟ್ಟಿದ್ದಾರೆ. ಹೆಂಗಿದಾರಪ್ಪ ಅವರೆಲ್ಲ ಅಂದರೆ, ಕವಿದ ಮುಸುಕಿನ ಕಂದಿದಾನನದ ಅವನಿಪತಿ ಯಮಸೂನು ಗಂಗಾಭುವನ ಮಗ್ಗುಲ ಸಭವನ ಮಗ್ಗುಲ ಸಾರಿದನು ಕೈಚಾಚಿ ಕದಪಿನಲ್ಲಿ. ಪವನಸುತ ಸಹದೇವ ಸಾತ್ಯಕಿ ದಿವಿಜಪತಿ ಸುತರಾದಿಯಾದವರು
ಅವಿರಳದ ಶೋಕಾಗ್ನಿ ತಪ್ತರು ಪಂಕ್ತಿಗಟ್ಟಿದರು. ಭೀಮ, ಅರ್ಜುನ, ನಕುಲ, ಸಹದೇವ, ಪಾಂಡವರು ಎಲ್ಲ ಬಂದು ಸೇರಿಬಿಟ್ಟಿದಾರಂತೆ. ಪಾಪ ಏನು ಮಾಡಬೇಕು? ಈ ಕಡೆ ಕೃಷ್ಣ, ಪಾಂಡವರು ಎಲ್ಲರೂ. ಅವಾಗ ಅಂತಾನಂತೆ ಧರ್ಮರಾಜ, ಏನ ನೆನೆವುದು ಏನ ನೆನೆದಾವುದ ನೊಡರ್ಚಿದೆ, ಏನ ಹೇಳುವೆ ನಿನ್ನ ಪುಣ್ಯದ ಹಾನಿಯ. ನನ್ನ ಪುಣ್ಯದ ಹಾನಿಯನ್ನು ನಾನೇನು ಹೇಳಿ ತಾತ? ಕೈ ತಪ್ಪ ನೆನೆದೆನು ನಿಮ್ಮ ಸಿರಿಪದಕ್ಕೆ, ನಾನದಾವುದು ಧರ್ಮ ತತ್ವ ನಿಧಾನವೆಂದರಿಯದೆ, ಕೃತಾಂತಂಗಾನು ಹಂಗಿಗನಾದೆನೆ ಎಂದು ಹೊರಳಿದನು ಯಮಸೂನು. ಎಂಥ ಒಂದು ಪರಿಸ್ಥಿತಿ ಬಂತಲ್ಲ. ನಾನೇನೋ ಮಾಡೋಕ್ಕೋದಾಗದೆ ಹೋಗಿ ಅದೇನೋ ಒಂದಾಯ್ತಲ್ಲ. ಅನ್ಯಾಯವಾಗಿ ನಾವು ತಾತನ ಪ್ರಾಣ ನಾವೇ ಕಳ್ಕೊಂಡಂಗೆ ಆಯ್ತಲ್ಲ. ಎಂಥ ಪರಿಸ್ಥಿತಿ ಆಯ್ತಲ್ಲ. ಏನು ಗತಿ ಆಗಬೇಕಪ್ಪ? ಆವಾಗ ಭೀಷ್ಮಾಚಾರ್ಯ ಅಂತಾರಂತೆ, ಅಪಯ ಧರ್ಮರಾಜ, ಖೇದಬೇಕೆಲೆ ಮಗನೇ, ನಿನ್ನೋಪಾದಿಯಲ್ಲಿ ಸುಚರಿತ್ರನಾವನು ಮೇದಿನಿಯೊಳು. ಅಪ್ಪ, ಇಡೀ ಭೂಮಿಯಲ್ಲಿ ನಿನ್ನಂಥ ಪವಿತ್ರವಾಗಿರತಕ್ಕಂಥವ್ರು ಯಾರಿದ್ದಾರೆ? ಮಾತು ಸಾಕೈ ಕ್ಷತ್ರ ಧರ್ಮವನ್ನು ಆಚರಿಸುವುದೇ ಧರ್ಮ. ಮಾತು ಸಾಕು, ಕ್ಷತ್ರಿಯ ಧರ್ಮವನ್ನು ನೀನು ಆಚರಣೆ ಮಾಡ್ತಕ್ಕಂಥದ್ದೇ ನಿನ್ನ ಧರ್ಮ. ನಿನಗಪವಾದ ಪಾತಕವಿಲ್ಲ ಸುಕೃತಕ್ಕೀದಯಾಂಬುದಿ ಕೃಷ್ಣ ಹೊಣೆ. ನಿನಗಂಜಲೇಕೆಂದ. ಪಾಪಕ್ಕೂ ಪುಣ್ಯಕ್ಕೂ ಪ್ರತಿಯೊಂದಕ್ಕೂ ಕೂಡ ಕಾರಣಕರ್ತ ಪರಮಾತ್ಮ ಇದ್ದಾನಲ್ಲ ಕೃಷ್ಣ. ಅವನ್ನಿಟ್ಕೊಂಡು ನೀನು ನಗ್ಬೋದ, ಅಳಬೋದ? ಏನಯ್ಯ ನೀನು ಮಾಡ್ತಿದೀಯ? ನಿನಗೇನಾದರೂ ಜ್ಞಾನ ಇದೆಯಾ? ಆ ಕೆಲಸ ನೀನು ಮಾಡಬೇಡ ಅಂತ ಹೇಳಿದಾರಂತೆ. ಮಗನೇ ಕೇಳೈ ಪಾರ್ಥ, ಕೂರಂಬುಗಳ ಹಾಸಿಗೆ ಚಂದವಾಯಿತು, ಹೊಗರಲಗತ ತಲೆಗಿಂಬಿ ಇಂಬರಚಿಸೆನೆ ಪಾರ್ಥ ಕೈಗೊಂಡು. ಅಪ್ಪ, ಒಂದು ಬಾಣದ ಪಂಜರವನ್ನು ನೀವೇ ನಿರ್ಮಿಸಿ ನನಗೆ ಮಾಡಿಕೊಟ್ಟಿದ್ದೀರಿ ಹಾಸಿಗೆನ. ಆದರೆ ತಲೆದಿಂಬಿಗೆ ಏನಾದರೂ ಒಂದು ಮಾಡ್ರಪ್ಪ. ಅವಾಗ ಅರ್ಜುನ ಬಿಗಿದ ಬಿಲುಗೊಂಡೆದ್ದು ಮಂಡಿಸಿ ಹೊಗರ ಕವಲಂಬ ಐದನೆಚ್ಚನು ನೆಗಹಿದನು ಮಸ್ತಕವನ ಗಂಗಾಕುಮಾರಕನ. 5 ಬಾಣಗಳನ್ನು ಬಿಟ್ಟು ಅದನ್ನು ತಲೆದಿಂಬಿನ ರೀತಿಯಲ್ಲಿ ಮೇಲಕ್ಕೆತ್ತಿದನಂತೆ. ತಲೆ ಹೆಂಗೆ ದಿಂಬಿನ ರೀತಿಯಲ್ಲಿ ಮೇಲಕ್ಕೆದ್ದಿದೆ, ಆ ಬಾಣಗಳೇ ದಿಂಬಾಗಿದೆಯಂತೆ. ಹೊಳೆವ ಕಣ್ಣೆಗಳ ಮಂಚ ತಲೆಗಿಂಬು ಅಳವಡಿಕೆಯಲ್ಲಿ ಭೀಷ್ಮ ಸುಖದಲ್ಲಿ ಮಲಗಿದನು. ಸುಖವಾಗಿ ಮಲಗಿದ್ರಂತೆ ಭೀಷ್ಮಾಚಾರ್ಯರು. ಬಹಿರಂಗ ಭುವನ ವ್ಯಾಪ್ತಿಗಳ ಮರೆದು, ಹೊರಗೆಡದೆಲ್ಲ ಮರೆತು ಬಿಟ್ಟಿದ್ದಾನಂತೆ. ಬಾಹ್ಯ ಪ್ರಪಂಚವನ್ನೇ ಮರ್ತಿದ್ದಾನೆ. ಏನಿದೆ ಮನಸ್ಸಿನಲ್ಲಿ, ಒಳಗೇನು ತುಂಬಿಕೊಂಡಿದ್ದಾನೆ? ನಳಿನನಾಭನ ದಿವ್ಯ ರೂಪನು ಬಲಿದು ಮನದಲ್ಲಿ, ನಳಿನನಾಭನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ರೂಪವನ್ನು ಮನಸ್ಸಿನಲ್ಲಿ ಬಲದಿದ್ದನಂತೆ. ಹಿಡಿದು ನೋವಿನ ಕಳಕಳಕ್ಕೆ ಧೃತಿಗೆಡದೆ ಮೆರೆದನು ಬಾಣಶಯನದಲ್ಲಿ. ಆ ನೋವಿಗೆ ಅವನು ತಲೆನೇ ಕೆಡಿಸ್ಕೊಂಡಿಲ್ಲ. ಅವನು ಸಂಪೂರ್ಣವಾಗಿರ್ತಕ್ಕಂಥ ಮನಸ್ಸು ಪರಮಾತ್ಮನಲ್ಲಿ ನೆಟ್ಟಿದೆ. ಅದಕ್ಕೆ ನಾವು ಭಗವಂತನನ್ನು ಬೇಡಬೇಕಂತೆ. ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ. ಆಯಾಸ ಇಲ್ಲದೇ ಇರತಕ್ಕಂಥ ಮರಣ ಕೊಡು. ಒಬ್ಬರನ್ನ ಬೇಡಿ ಜೀವನ ಮಾಡ್ತಕ್ಕಂಥ ಕಷ್ಟ ಕೊಡದಂಗೆ ತಿನ್ನೋಕ್ಕೆ ಕೂಳು ಕೊಡಪ್ಪ ಸಾಕು ಅಂತ. ಇನ್ನೊಬ್ಬರು ಮಹಾತ್ಮರು ಹೇಳಿದ್ದಾರೆ, ಸಾಯಬೇಕಾದರೂ ಭಗವಂತನ ಧ್ಯಾನ ಬರೋದು ಭಾಳ ಕಷ್ಟ. ಬಂದರೆ ಎಷ್ಟೋ ಜನ್ಮದ ಪುಣ್ಯ, ಬಂದರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತಕ್ಕಂಥ ವಿಚಾರ. ಅದಕ್ಕೆ ಆ ಸಾಯುವ ಸಮಯದಲ್ಲಿ ಆ ಭಗವಂತನ ಸ್ಮರಣೆ ಬರಬೇಕಾದ್ರೆ ಎಷ್ಟೋ ಕೋಟಿ ಜನ್ಮಗಳ ಪುಣ್ಯ ಮಾಡಿರಬೇಕು ಅಂತ ದೊಡ್ಡವರು ಹೇಳ್ತಾರೆ. ಆದ್ದರಿಂದ ಹೊಳೆವ ಕಣೆಗಳ ಮಂಚೆ ತಲೆಗಿಂಬಿನಲ್ಲಿ ಕಳಕಳಕೆ ನಳಿನನಾಭನ ದಿವ್ಯ ರೂಪನು ಬಲಿದು ಮನದಲ್ಲಿ ಹಿಡಿದು ನೋವಿನ ಕಳಕಳಕೆ ಧೃತಿಗೆಡದೆ ಮೆರೆದನು ಬಾಣಶಯನದಲ್ಲಿ. ಒಡಲು ಜಡಿದವು ರೋಮ ರೋಮದೊಳಡಗೆ ಅಳಸಿದಂಬುಗಳಂಗವೇದನೆ ತುಡುಕಿ ಗೊಬ್ಬರಿಸಿದು ದುಡಗೆ ಕೂನಾಳಿ ನಿರ್ದಿಗೆ. ಬಾಯಲ್ಲಿ ನೀರೇ ಇಲ್ಲಂತೆ. ಪಾಪ ಏನು ಗತಿ ಮಾಡಬೇಕಪ್ಪ? ಏಕೆಂದರೆ ವಿಚಿತ್ರವಾದ ನೋವು. ಆ ನೋವಿನ ಅನುಭವಿಸೋದ ಕಷ್ಟ. ಸಾಯಬೇಕಾದ್ರೆ ಲಕ್ಷಗಟ್ಟಲೆ ಚೇಳು ಕಡದಷ್ಟು ನೋವಾಗುತ್ತಂತೆ. ಅದು ಸಾಯ್ತಕ್ಕಂಥವ್ರಿಗೆ ಮಾತ್ರ ಗೊತ್ತಿರುತ್ತಂತೆ. ನುಡಿಯಲಾರೆನು ಮಕ್ಕಳಿರ ನೀರಡಸಿದೆನು. ಅಪ್ಪ, ಬಾಯಾರಿಕೆ ಆಗಿದೆ ಕಣಪ್ಪ, ಮಾತಾಡೋಕ್ಕಾಗ್ತಾ ಇಲ್ಲ.
ಹಿರಿದಾಗಿಯೇನೆ ನಡನಡುಗೆ ದುರ್ಯೋಧನನು ದೂತರ ಕರೆದು ನೇಮಿಸಿದ. ದುರ್ಯೋಧನ ಪಕ್ಕದಲ್ಲಿ ದೂತರಿದ್ರು. ಹೋಗ್ರ ನೀರು ತಗೊಂಬಂದ್ರಿ ಅಂತ ನೇಮಿಸಿದ ತಕ್ಷಣ ಏನಾಗ್ಬಿಡ್ತಪ್ಪ ಅಂತಂದರೆ, ಏನು ಸುಮ್ಮನೆ ಒಂದು ಕಡೆ ಹಿಮರುಚಿ ಇರತಕ್ಕಂಥ, ತಂಪಾಗಿರ್ತಕ್ಕಂಥ, ಸಿಹಿಯಾಗಿರ್ತಕ್ಕಂಥ ನೀರುಗಳನ್ನು ಹಂಡಿಗಳು ತಂದಿರಿಸಿದರಂತೆ. ಆ ಪರಿಮಳಯುಕ್ತವಾಗಿರ್ತಕ್ಕಂಥ ಪಾನೀಯಗಳನ್ನು. ಆದರೆ ಅದು ಬೇಕಿಲ್ಲ ಭೀಷ್ಮಾಚಾರ್ಯರಿಗೆ. ಅಂತರಂತೆ, ಸರಸ ಬಹುವಿಧ ಭಕ್ಷ್ಯ ಭೋಜ್ಯವನೆರಗಿದನು ಕುಡಿ ನೀರ ಗಿಂಡಿಯ ನರಸ ನೀಡಲು ಕಂಡು ನಕ್ಕನು ಭೀಷ್ಮ ನಿಂತೆಂದ. ನೀರು ಕುಡಿರ್ತಾತ ಅಂತ ಹೇಳಿಬಿಟ್ಟು ಒಂದು ಗಿಂಡಿಯಲ್ಲಿ ನೀರನ್ನು ತುಂಬಿಕೊಟ್ರೆ ಭೀಷ್ಮಾಚಾರ್ಯ ಹೇಳ್ತಾರಂತೆ, ತ್ಯಾಪರ ಏರನೋ ವಿನುಳಾದ ತೃಷ್ಣೆಯನಾರಿಸುವರು ಅವರಳವೇ ಸಾಕಿವ ತೋರದಿರು ತೆಗೆ ತೊಲಗು ಮೂಢರ ಪರಮ ಗುರು ನೀನು. ಅಲ್ಲಲೇ ಆಯಾಸದಿಂದ ಆಗಿರ್ತಕ್ಕಂಥ ಆ ಮನಸ್ಸಿಗಾಗಿರ್ತಕ್ಕಂಥ ನೋವಿನ, ಅದರಿಂದ ಹುಟ್ಟಿರ್ತಕ್ಕಂಥ ಬಾಯಾರಿಕೆಯನ್ನು ಅಳಿಸೋದಕ್ಕೆ ಇವೆಲ್ಲ ಯಾತಕ್ಕೆ ಬರ್ತವಯ್ಯ? ನೀನು ಮೂಢರು ಗುರು, ನಡಿ ಆ ಕಡೆಗೆ. ಮೂಢರಿಗೆಲ್ಲ ನೀನೇ ಗುರು. ಬರೀ ಕಪಟ ಇಟ್ಕೊಂಡು ಮನಸ್ಸಿನಲ್ಲೆಲ್ಲ ಬರೀ ಮೇಲ್ ಮಾಡ್ತೀಯ. ಆರಿತೈ ಗೋನಾಳಿ ಫಲುಗುಣ. ಪಕ್ಕದಲ್ಲಿ ಅರ್ಜುನನ ಕರೆದ್ರು. ಅರ್ಜುನ, ನನ್ನ ಗಂಟ್ಲು ಆರ್ತಾ ಇದೆಯಪ್ಪ, ತೋರು ನಿನ್ನರಿತವನು ಸಲಿಲವ ಬೀರು ಬೇಗದಿ ನೆನಲು ಬೀಳುಕೊಂಡೆದ್ದನ ಪಾರ್ಥ. ಏನಾದರೂ ಮಾಡಿ ನೀರು ಬರೋ ಹಾಗೆ ಮಾಡಪ್ಪ, ನನಗೆ ಬಾಯಾರಿಕೆ ಆಗಿದೆ. ಈ ದುರ್ಯೋಧನ ಕೊಡ್ತಿದ್ದಾನೆ ಈ ನೀರು, ನನಗೆ ಬೇಡೇ ಬೇಡಿ ಇವನು ನೀರು ಬೇಡ, ಇವನು ನೆರಳು ಬೇಡ, ಏನು ಬೇಡ. ಆವಾಗ ಅರ್ಜುನ ಏನು ಮಾಡಿದ ಅಂದರೆ, ಸಲಿಲ ಬಾಣದ ಲಮಲ ಗಂಗಾ ಜಲವ ತೆಗೆದನು ತಪ್ತಲೋಹದ ಜಲದ ಓಲ್ತನಿ ಹೊಳೆವ ಸಲಿಲದ ಬಹಳ ಧಾರೆಗಳ ಇಳುಹಿದನು ಸರಳಿಂದ ವದನದ ಬಳಿಗೆ ಬಿಡೆ ಬಹಳ ಅರ್ಥ ಭೀಷ್ಮನು ಗೆಲಿದ ಅಂತಸ್ತಾಪವನು ನರನಾಥ ಕೇಳಿಂದ. ಅರ್ಜುನ ಬಾಣವನ್ನು ಬಿಟ್ಟುಬಿಟ್ಟು ಮಂತ್ರಿಸಿ ಬಾಣವನ್ನು ಭೂಮಿಗೆ ಬಿಟ್ಟರೆ ಆ ಗಂಗೆ ಅಲ್ಲೇ ಉತ್ಪತ್ತಿಯಾಗಿ ಆ ಭೀಷ್ಮಾಚಾರ್ಯರ ಬಾಯಲ್ಲಿ ಬಿದ್ದು ಅವರ ಬಾಯಾರಿಕೆಯನ್ನು ತಣಿಸಿದಳಂತೆ ತಾಯಿಯಾಗಿರ್ತಕ್ಕಂಥ ಗಂಗೆ. ನೋಡ್ರಿ ಹೆಂಗಿದೆ ಪರಿಸ್ಥಿತಿ. ಗಂಗೆ ಎಣ್ಣೆಯಲ್ಲಿ ತರಿಸಿದನು ಅರ್ಜುನ. ಸಾಕು ಸಾಕೈ ತಂದೆ ನನ್ನನ್ನು ಸಾಕಿಕೊಂಡೈ ಪಾರ್ಥ, ನನ್ನನ್ನು ಸಾಕೊಂಡಿರೋ ನೀನೇ ಕಣಪ್ಪ. ಘನ ತೃಷ್ಣಾಕುಲತೆವೆ ಬೀಳ್ಕೊಂಡು ಅತಿಶಯ ತೃಪ್ತಿ ನನಗಾಯಿತು. ಭಯಂಕರವಾದ ಬಾಯಾರಿಕೆ ಆಗಿತ್ತು, ಸಮಾಧಾನ ಆಯ್ತಪ್ಪ. ಸಾಕೆನು ತಪಲು ಕುಣನ ಪರಮ ವಿವೇಕವನ್ನು ಪತಿಕರಿಸಿ ನೆರೆ ಚಿಂತಾಕುಳನ ಮಾಡಿದನು ಕೌರವ ರಾಯನನು ಭೀಷ್ಮ. ಅವನಿಗೆ ಒಂದು ಕಡೆ ಚಿಂತೆ ಎತ್ಕೊಂಡ್ಬಿಡ್ತಲ್ಲ, ನಾನಿಷ್ಟು ತಂದು ಆ ಪರಿಮಳಯುಕ್ತವಾಗಿರ್ತಕ್ಕಂಥ ನೀರುಗಳನ್ನು ಇಟ್ಟರೆ ಅದು ಬೇಡ ಅಂದ್ರಲ್ಲ ಭೀಷ್ಮಾಚಾರ್ಯರು. ಅರ್ಜುನ ತಂದು ಕೊಟ್ಟು ನೀರೇ ಬೇಕು ಅಂತಾರಲ್ಲ, ಏನು ಮಾಡಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು ಅವನಿಗೆ ಚಿಂತೆ. ಆವಾಗ ಅಂತಾನಂತೆ, ದುರ್ಯೋಧನ ನೋಡಿದೇನಯ್ಯ, ದ್ರೋಣ, ಕೃಪಾ, ಕುರುಸುತಾದಿಗಳೆಲ್ಲ ನೋಡಿದಿರ ಆ ಭಗವಂತನ ಆ ಒಂದು ಪವಾಡ ಯಾವ ರೀತಿ ನಡೀತಾ ಇದೆ, ಎಷ್ಟು ಒಳ್ಳೆಯರು ಪಾಂಡವರು ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ಆವಾಗ ಇನ್ನೂ ಒಂದು ಮಾತು ಹೇಳ್ತಾರೆ ನೋಡ್ರಿ, ಎಲ್ಲ ಇಲ್ಲೇ ಇದ್ದೀರಿ ದ್ರೋಣಾಚಾರ್ಯರೇ ನೀವೆಲ್ಲ, ದೊಡ್ಡ ಮನುಷ್ಯರು, ಕೃಪಾಚಾರ್ಯರೇ ನೀವೆಲ್ಲ, ಏನಾದರೂ ಮಾಡಿ ಸಂಧಾನವನ್ನು ಮಾಡಿರಿ ದುರ್ಯೋಧನನಿಗೆ, ಪಾಂಡವರ ಜೊತೆ ಸೇರಿಸಿಬಿಟ್ಟು ಅವನಿಗೆ ಏನೋ ಒಂದು ಮಾಡಿ ಆ ಪಾಂಡವರ ಭಾಗವನ್ನು ಪಾಂಡವರಿಗೆ ಕೊಡಿಸಿ ಎಲ್ಲರೂ ಕೂಡ ಜೊತೆಗಿರೋಂಗೆ ಮಾಡಿರಿ. ತನುಜಾ ಕದನದ ಕಡ್ಡತನ ಬೇಡ ಎನಗಿದು ಉಪಕಾರ ವೃಥಾ ಕುರುವನಕ್ಕೆ ವಕ್ನಿಯ ಬಿತ್ತಬೇಡ ಕಟಾ ಎಂದನ ಭೀಷ್ಮ. ಕುರುವನ ಅನ್ನತಕ್ಕಂಥ ಆ ವನಕ್ಕೆ ಬೆಂಕಿ ಹಚ್ಚಿಬಿಡೋ ದುರ್ಯೋಧನ, ಕೇಳ್ತೀನಪ್ಪ, ಏನೋ ಸ್ವಲ್ಪ ಕೊಡಪ್ಪ, ಅವರು ಭೂಮಿಯನ್ನು ಕೊಡು, ಜೊತೆಗೆ ನೀವೆಲ್ಲರೂ ಕೂಡ ಜೀವನ ಮಾಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಅಂದರೆ ಅವನೇ ಅಂತಾನಂತೆ. ತೋತ ಈ ಪಂಚಾಯತಿನೇ ನನಗೆ ಹೇಳಬೇಡ. ಎಂತ ಮೊದಲಿಲೆಂದಿರಿ ನೀವು ಭೀಷ್ಮ, ನೀವು ಕೃಷ್ಣ, ಮೊದಲಲೆಂದಿರಿ ನೀವು ಬಳಿಕಿ ಎದು ಕುಲಾಧಿಪ ಕೃಷ್ಣ ನೆರೆ ಹೇಳಿದನು ಋಷಿಗಳು ಬೊಪ್ಪನವರೀಹದನ ಸಾರಿದರು. ಮೊದಲಿನ ಇದನ್ನೇ ಮತ್ತೆ ಹೇಳಿದ್ದು, ಆಮೇಲೆ ಇವನು ಬಂದ ಕೃಷ್ಣ ರಾಯಭಾರಕ್ಕೆ, ಅವನು ಅದನ್ನೇ ಹೇಳಿದ ಸಂಧಾನ ಮಾಡ್ಕೆ ಅಂತ. ಆಮೇಲೆ ಋಷಿಗಳೆಲ್ಲ ಹೇಳಿದರು, ಆಮೇಲೆ ಯಾರ್ಯಾದರೂ ಹೇಳಿದರು, ವಿದುರ ಹೇಳಿದ,
ವಿದುರ ಹೇಳಿದನೆಲ್ಲರಿಗೆ ತಾನಿದುವೆ ಮತವೆನಗೆ ಒಬ್ಬಗೆಯು ಬಲುಗದನವೇ ಮತವೆಂದು ಹೇಳಿದೆ ಹಿಂದು ನಿಮಗೆಂದ. ನಾನು ಅವಾಗೇನು ಹೇಳಿದ್ದೆ, ಅವ್ರ ಭಾಗ ಅವ್ರಿಗೆ ಕೊಡಲ್ಲ, ಒಂದು ಮುಳ್ಳು ಮನೆಯಷ್ಟು ಕೂಡ ಕೊಡಲ್ಲ, ಯುದ್ಧನೇ ಗ್ಯಾರಂಟಿ ಅಂತ ನಾನು ಹೇಳಿದ್ನೇ ಇಲ್ಲ. ಇವಾಗ ಅದನ್ನೇ ಮತ್ತೆ ನಾನು ಹೇಳೋದು. ಸುಮ್ಮನೆ ಯಾಕೆ ನನ್ನ ತಲೆ ತಿಂತಿರ್ತತ? ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿರಿ. ಸಾಯ್ಬೇಕಾದ್ರೆ ನೋಡು ಅವನು ಎಂಥ ಕೆಟ್ಟ ಮಾತುಗಳು ಮಾತಾಡೋದು. ಆವಾಗ ಭೀಷ್ಮಾಚಾರ್ಯ ಇವನ ಕತೆ ಇಷ್ಟೇ ನಡೆ ಬರ ಅಂದ ತಕ್ಷಣ ಆವಾಗ ಇವನಿಗೆ ಸಿಟ್ಟು ಬಂದ್ಬಿಡ್ತು ಭೀಮನಿಗೆ. ಎಲ್ಲವೋ ಭೀಷ್ಮರ ಮಾತುಗಳೇ ನೀನುಲಿದರೆಯು ಸಂಧಾನದಲ್ಲಿ ನೀನಿಲುವರೆಯು ದೇಹಾಭಿಲಾಷೆಗೆ ಬಲಿವರೆಯು ಮನವ. ಏಯ್ ಅದೆಲ್ಲ ಕೆಲಸಕ್ಕೆ ಬರ್ದಾನೆ, ನೀನೇನು ಕಳ್ಳ ಮಾತುಗಳು ಮಾತಾಡ್ತೀಯ? ತಾತ ಹೇಳ್ತಿರೋದು ಜ್ಞಾನ ಇಲ್ಲೇನ ನಿನ್ನ ತಲೆಗೆ? ಇದೇನ ನೀನು ಸಾಯ್ಬೇಕಾದ್ರೆ ತಾತಗೆ ಮಾತು ಕೊಡೋದು? ಏನು ಬೊಗಳ್ತೀನಿ ನೀನು? ಬರೀ ಒಂದು ಮುಳ್ಳು ಮನೆ ಅಷ್ಟು ಭೂಮಿ ಕೊಡಲ್ಲ ಅಂತೀಯಲ್ಲ, ನಾವು ಬಿಡ್ತೀವಿ ಅಂದ್ಕೊಂಡಿದ್ಯಾ? ನಿನ್ನ ಹಣೆ ಬರ. ಒಲಿದ ಭೀಮನೇ ನಿನ್ನ ಸಂಧಿಯ ಕಳಚಿ ನಿನ್ನೊಡ ಹುಟ್ಟಿ ಈತನ ತಿಳಿರ ಕುತವನು ಸುರಿವನಲ್ಲದೆ ಬಿಡುವನಲ್ಲೆಂದೇ. ನಾಳೆ ಬೆಳಿಗ್ಗೆ ಭೀಮ ನಾನು ನಿಮ್ಮನ್ನೆಲ್ಲ ಏನು ಗತಿ ಮಾಡಬೇಕು ಮಾಡಿಬಿಟ್ರು ಆ ಭೂಮಿಯನ್ನು ಕಸ್ಕಮತಂಗ ಬಿಡಲ್ಲ. ಏನಂದ್ಕೊಂಡಿದೀಯ? ನಿನ್ನ ತಮ್ಮನ ಬಸಿರು ಹೊಟ್ಟೆ ಬಗದು ತಲೆಗೆ ದ್ರೌಪದಿ ತಲೆಗೆ ರಕ್ತದಿಂದ ಅಭಿಷೇಕ ಮಾಡೋ ತನಕ ಬಿಡಲ್ಲ ಅಂದಾಗ ಅವಾಗ ಪಾಪ ಧರ್ಮರಾಜ ಕೃಷ್ಣ ಎಲ್ಲ ಅವನು ಸಮಾಧಾನ ಮಾಡ್ತಾರೆ. ಲೇ ಸುಮ್ಮನಿರೋ ಭೀಮ, ತಾತ ಹೇಳಿದ್ದು ಕೇಳಿದರೆ ಅವನಿಗೆ ಬುದ್ಧಿ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ನೀನಾಗಿ ತಲೆ ಕೆಡಿಸ್ಕೊಂತೀಯ. ಮೌನ ಮುದ್ರೆ ಹಿಡಿಯನಲು. ಬಾಯಿ ಮುಚ್ಕೊಂಡು ಸುಮ್ಮನಿರಬೇಕು ಅಂದ ಧರ್ಮರಾಜ ಭೀಮನ್ನ. ಪವಮಾನನಂದನ ಖಾತಿಯಲಿ ಯಮಸೂನುವನು ಬಿಡೆ ನೋಡಿ ಮೆಲ್ಲನೆ ಸರಿದನಲ್ಲಿಂದ. ಧರ್ಮರಾಜನ ಮಖ ನೋಡಿಬಿಟ್ಟು ಮೆತ್ತಗಂಗೆ ಸಿಟ್ಟು ಬಂದು ದಡ್ಡ 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 ದಡ ಅಲ್ಲಿಂದ ಹೋಗ್ಬಿಟ್ನಂತೆ. ಅವಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಅಪ್ಪ ಬೀಳುಕೊಡಿರೇ ಸಾಕು ಭೀಮನು ಬಾಲಭಾಷಿತನಾದ ನೀ ಭೂಪಾಲ ಕೌರವನೆಂಬನಿ ಮೊದಲಿಗನು ಮೂರ್ಖರಿಗೆ. ಯಾವನು ಭೀಮಸೇನಂದಿದ್ದೆ ಅಲ್ಲ, ಬರೀ ಬಾಲಭಾಷೆಗಳು. ತಲೆ ಕೆಡಿಸ್ಕೋಬೇಡ್ರಿ. ಇವನು ಹಣೆ ಬರ ಸಣ್ಣದು, ಯಾರ್ದು ದುರ್ಯೋಧನಂದು. ಅವನು ಮೂರ್ಖರಿಗೆ ಗುರು. ಕಾಳೆಗದೊಳಡ ಇದು ಸಾಯಲಿ, ಯುದ್ಧನೇ ಮಾಡಿ ಸಾಯಲಿ, ನಮಗೇನು ಬಾಳಲು ಇದಂದಾಗಿ ಹೋಗಲಿ. ಹೇಳಿದಿರಿ ನಿಮ್ಮಿಂದ ತಪ್ಪಿಲ್ಲೆಂದನು. ಈಗ ನೀವು ಹೇಳೋದು ಹೇಳಿದಿರಿ, ನಾನು ಮೊಂಡೈಕೊಂಡು ಹೋಗ್ತೀನಿ ಅಂದರೆ ದುರ್ಯೋಧನ, ಅದಕ್ಕೆ ನಾವೇನು ಮಾಡೋಕ್ಕಾಗ್ತೀವಿ? ಮುರಹರನ ಮಾತ ಹುದು ಸಾಕಿನ್ನ ರಸ ಧರ್ಮಜ ಹೋಗು. ಪರಮಾತ್ಮನ ಮಾತೆ ಫೈನಲ್, ಹೋಗು ಧರ್ಮರಾಜ. ದೃಪದಾದ್ಯರಿಗೆ ನೇಮವು ಪಾರ್ಥ ಕೊಳ್ಳೈ ತಂದೆ ಪಾಳಯಕ್ಕೆ. ಅಪ್ಪ ದೃಪದಾದ್ಯರು ಹೋಗ್ರಿ, ಪಾಂಡವರು ಎಲ್ಲರೂ ಕೂಡ ಪಾಳಯಕ್ಕೆ ಹೋಗ್ರಿ. ಧರೆಯ ಲೋಲುಪ್ತಿಯಲ್ಲಿ ಸಲೆ ಕಾತರಿಸಿ ತಪ್ಪಿದೆವು ಎಮ್ಮಳೆಂಬಿ ಧರ ದುರವ ನೆನೆಯದಿರಿ ವಿಜಯಿಗಳಾಗಿ ನೀವೆಂದ. ಭೂಮಿ ಸಿಗಲಿಲ್ಲ ಅಂತ ತಲೆ ಕೆಡಿಸ್ಕೋಬೇಡ್ರಿ, ಭಗವಂತ ನಿಮಗೆ ಕೊಡ್ತಾನೆ, ನೀವು ವಿಜಯಿಗಳಾಗ್ರಿ, ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿಬಿಟ್ಟು ಕಳಿಸಿದ ಅಂತಕ್ಕಂಥದ್ದೊಂದು ಮಾತು. ಆವಾಗ ಇವರು ಭೀಷ್ಮನ ಬೀಳುಕೊಂಡು ಉತ್ಸವದ ಹರುಷದಲೊಮ್ಮೆ. ಒಂದು ಕಡೆ ಸಂತೋಷ, ಗಂಗಾಭವಗೆ ತಲುಪಿದದು ಗುಡ ಭಾರದಲೊಮ್ಮೆ. ಭೀಷ್ಮಾಚಾರ್ಯರಿಗೆ ಬಂದಿರತಕ್ಕಂಥ ಸಂಕಟಕ್ಕೆ ಇವರು ಸಂಕಟ ಪಡ್ತಾರೆ, ಗೆದ್ದಿದ್ದೀವಿ ಅಂತಕ್ಕಂಥ ಒಂದು ಕಡೆ ಸಂತೋಷ. ಸಂತೋಷಕ್ಕಿಂತ ದುಃಖನೇ ಜಾಸ್ತಿ. ತಪ್ಪಿದದು ಗುಡ ಭಾರದಲೊಮ್ಮೆ ಚಿಂತಿಸುತ್ತ ಕಬಲು ಮನದಲ್ಲಿ ಕಂಪಿಸುತ್ತ ಶಿಬಿರವನ್ನು ಹೊಕ್ಕರು. ಕಬಲು ಮನದಿಂದ ಶಿಬಿರವನ್ನು ಹೊಕ್ಕರು. ನಿಖಿಲ ಸೇನಾನಿವಹ ಸಹಿತವೇ ವೀರ ನಾರಾಯಣನ ಕರುಣದಲ್ಲಿ. ಅವಾಗ ನೋಡ್ರಿ, ಇವರು ಭೀಷ್ಮನ ಬೀಳುಕೊಂಡುತ್ಸವದ ಹರುಷದಲೊಮ್ಮೆ. ಒಂದ್ಸಾರಿ ಹರುಷದಿಂದ ಗಂಗಾಭವಗೆ ತಪ್ಪಿದದು ಗುಡ ಭಾರದಲೊಮ್ಮೆ ಚಿಂತಿಸುತ್ತ. ಪಾಪ ಭೀಷ್ಮಾಚಾರ್ಯರ ಕಷ್ಟಕ್ಕೊಂದು ಕಡೆ ಯೋಚನೆ ಮಾಡ್ತಾ ಕಬಲು ಮನದಲ್ಲಿ ಕಂಪಿಸುತ್ತ ಶಿಬಿರವನ್ನು ಹೊಕ್ಕರು. ನಿಖಿಲ ಸೇನಾನಿವಹ ಸಹಿತವೇ ವೀರನಾರಾಯಣನ ಕರುಣದಲ್ಲಿ. ವೀರನಾರಾಯಣನ ಕರುಣೆಯಿಂದ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಶಿಬಿರಗಳನ್ನು ಹೊಕ್ಕರು ಅಂತಕ್ಕಂಥ ಈ ಒಂದು ಸಂಧಿ, ಇಲ್ಲಿಗೆ ಈ ಸಂಧಿ ಮುಗೀತು. ಶ್ರೀಮದ ಅಚಿಂತ್ಯ ಗದುಗು ವೀರನಾರಾಯಣ ಚರಣಾರವಿಂದ ಮಕರಂದ ಮಧುಪಾನ ವಾ ಪರಿಪುಷ್ಪವಕ್ಷ ಷಟ್ಪದಿ ನಿಕಾಯ ಶ್ರೀಮತ್ಕುಮಾರ ವ್ಯಾಸ ಯೋಗೀಂದ್ರ ವಿರಚಿತಮಪ್ಪ ಕರ್ನಾಟ ಭಾರತ ಕಥಾಮಂಜರಿಯೋಳ್ ಭೀಷ್ಮ ಪರ್ವಂ ಸಮಾಪ್ತವಾದುದು. ಇಲ್ಲಿಗೆ ಭೀಷ್ಮಾಚಾರ್ಯರ ಭೀಷ್ಮ ಪರ್ವ ಮುಗೀತು ಅಂತಕ್ಕಂಥದ್ದಕ್ಕೆ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.